ಶ್ರೀ ಗುರುಭ್ಯೋ ನಮಃ. ಉಡುಪಿಯ ಕೃಷ್ಣ ಅನ್ನಬ್ರಹ್ಮನೆಂದೇ ಪ್ರಸಿದ್ಧಿ. ಆ ಅನ್ನಬ್ರಹ್ಮನೆನಿಸಿರುವಂಥ ಕೃಷ್ಣನಿಗೆ ಪ್ರತಿನಿತ್ಯವೂ ಕೂಡ ಬಗೆ ಬಗೆಯ ತಳಿಯ ಅನ್ನದ ನೈವೇದ್ಯವನ್ನು ಮಾಡಬೇಕು ಹೇಳುವ ದೃಷ್ಟಿಯಿಂದ ಶುದ್ಧ ನೈವೇದ್ಯ ಸಮರ್ಪಣಂ ಹೇಳುವಂಥ ಯೋಜನೆಯನ್ನು ನಾವೀಗ ಆರಂಭಿಸಿದ್ದೇವೆ. ನಮ್ಮ ದೇಶದಲ್ಲಿ ಅನೇಕ ನೂರಾರು ತಳಿಯ ಭತ್ತದ ತಳಿಗಳು ಇದೆ. ಆ ತಳಿಗಳನ್ನು ಇನ್ನಷ್ಟು ಸಂರಕ್ಷಣೆ ಮಾಡಬೇಕು, ಇನ್ನಷ್ಟು ಅದನ್ನು ಅಭಿವೃದ್ಧಿಪಡಿಸಬೇಕು ಹೇಳುವ ದೃಷ್ಟಿಯಿಂದ ಎಲ್ಲ ರೈತರಿಗೂ ಕೂಡ ಬೊಗಸೆ ಭತ್ತವನ್ನು ನೀಡಿ ಇನ್ನಷ್ಟು ಆ ಭತ್ತದ ಕೃಷಿಯನ್ನು ಉತ್ತೇಜಿಸುವಂತಹ ಈ ಕೆಲಸಕ್ಕೆ ನಾವೀಗ ಆರಂಭವನ್ನು ಮಾಡಿದ್ದೇವೆ. ಇದಕ್ಕೆ ವಿಶೇಷವಾಗಿ ಇದರ ಬೆನ್ನ ಹಿಂದೆ ನಿಂತವರು ನಮಗೆ ತೀರ್ಥಹಳ್ಳಿಯ ಕೃಷಿ ಪ್ರಯೋಗ ಪರಿವಾರ ಸಂಸ್ಥೆಯವರು, ಆ ಎಲ್ಲ ಸಕ್ರಿಯ ಕಾರ್ಯಕರ್ತರು ಸೇರಿ ಈ ಒಂದು ಯೋಜನೆಯನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ನಾವು ಇವತ್ತು ವಾದಿರಾಜ ಗುರು ಸಾರ್ವಭೌಮರು ಅವತಾರ ಮಾಡಿರುವಂತಹ ಈ ಪುಣ್ಯವಾದಂತಹ ಹೂವಿನಕೆರೆ ಕ್ಷೇತ್ರದಲ್ಲಿ ಬಂದು ಅವರು ಅವತಾರ ಮಾಡಿರುವಂಥ ಈ ಪುಣ್ಯ ಭೂಮಿಯಲ್ಲೇ ಭತ್ತದ ನೇಜಿಯನ್ನು ಮಾಡುವುದರ ಮೂಲಕ ನಮ್ಮ ಪರ್ಯಾಯದ ಅವಧಿಯಲ್ಲಿ ಮೊದಲ ನೈವೇದ್ಯವನ್ನು ಈ ಗದ್ದೆಯಲ್ಲಿ ಬೆಳೆದ ಅಕ್ಕಿಯಿಂದಲೇ ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿದ್ದೇವೆ. ಇವತ್ತು ಇಲ್ಲಿ ಅನೇಕ ಜನ ರೈತರು ಬಂದಿದ್ದಾರೆ, ಭಕ್ತರು ಬಂದಿದ್ದಾರೆ. ಎಲ್ಲರೂ ಜೊತೆಯಾಗಿ ಸೇರಿ ಈ ನೇಜಿಯನ್ನು ಇಲ್ಲಿ ನಟ್ಟಿದ್ದಾರೆ. ಇದೇ ರೀತಿಯಾಗಿ ಈ ಒಂದು ಪ್ರದೇಶದ ಸುತ್ತಮುತ್ತ ಇರುವಂಥ ಅನೇಕ ಗದ್ದೆಗಳಲ್ಲಿಯೂ ಕೂಡ ನಮ್ಮ ಇಲ್ಲಿನ ಪ್ರಾದೇಶಿಕ ಭತ್ತದ ಬೆಳೆಯನ್ನು ಬೆಳಿಬೇಕು ಅಂತೇಳಿ ರೈತರಿಗೆ ನಾವು ಇಲ್ಲಿ ವಿಶೇಷವಾಗಿ ಪ್ರೋತ್ಸಾಹವನ್ನು ಕೂಡ ನೀಡಿದ್ದೇವೆ. ಅನೇಕ ರೀತಿಯ ಭಕ್ತರು ಈ ಒಂದು ಯೋಜನೆಯಲ್ಲಿ ನಮಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಯೋಜನೆಯಲ್ಲಿ ಪ್ರತ್ಯಕ್ಷ ರೈತರ ಜೊತೆಯಲ್ಲಿ ಪರೋಕ್ಷ ರೈತರನ್ನು ಕೂಡ ಸೇರಿಸಿಕೊಳ್ಬೇಕು ಹೇಳುವ ದೃಷ್ಟಿಯಿಂದ ಈ ಒಂದು ಭತ್ತದ ಬೆಳೆಯನ್ನು ಬೆಳೆಯಲಿಕ್ಕೆ ಪ್ರಾಯೋಜಕತ್ವವನ್ನು ನೀಡುವುದರ ಮೂಲಕವೂ ಕೂಡ ಯಾರೂ ಕೂಡ ಇದಕ್ಕೆ ಪರೋಕ್ಷ ರೈತರಾಗಬಹುದು. ಈಗಾಗಲೇ ಇಬ್ಬರು ಪರೋಕ್ಷ ರೈತರು ನಮ್ಮೊಂದಿಗೆ ಕೈಯನ್ನು ಜೋಡಿಸಿದ್ದಾರೆ, ಪ್ರಾಯೋಜಕತ್ವವನ್ನು ನೀಡ್ತಾ ಇದ್ದಾರೆ. ಹಲವು ರೀತಿಯಲ್ಲಿ ಇನ್ನೂ ಅನೇಕ ಮಂದಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಬಹುದು. ಶುದ್ಧ ನೈವೇದ್ಯ ಸಮರ್ಪಣಂ ನಮ್ಮ ದೇಶದ ಆಹಾರ ಅಭಿವೃದ್ಧಿಗೆ ಇದೊಂದು ಒಳ್ಳೆಯ ಪೂರಕವಾದಂತಹ ಅಂಶ. ಒಳ್ಳೆಯ ಆಹಾರ, ಉತ್ತಮ ತಳಿಯ ಆಹಾರಗಳು ಸಮಾಜಕ್ಕೆ ಸಿಗಬೇಕು, ಸಮಾಜವೂ ಕೂಡ ಸ್ವಾಸ್ಥ್ಯಪೂರ್ಣ ಆಗಬೇಕು ಹೇಳುವ ಈ ಒಂದು ದೃಷ್ಟಿಯಿಂದಲೇ ನಾವೆಲ್ಲ ಇದಕ್ಕೆ ಕೈಯನ್ನು ಜೋಡಿಸಿದ್ದೇವೆ. ಎಲ್ಲರಿಗೂ ಶುಭವಾಗಲಿ ಅಂತೇಳಿ ನಾವು ಹಾರೈಸ್ತೇವೆ.